ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಿದ್ದೀನಿ. ಇದು ತುಂಬ ಬ್ರಾಹ್ಮಿನ್ಸ್ ಮಾಡ್ತಾರೆ ಮತ್ತು ಫಂಕ್ಷನ್ಸಲ್ಲೆಲ್ಲ ಬಡಿಸ್ತಾರಲ್ವ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಬಟ್ ಮಾಡೋ ರೀತಿ ಗೊತ್ತಿರೋದಿಲ್ಲ. ನಾನು ಇವತ್ತು ಈಸಿ ಆ್ಯಂಡ್ ಸಿಂಪಲಾಗಿ ಹೇಗೆ ಮಾಡೋದು ಅಂತ, ತುಂಬ ಈಸಿ ಇದು ಮಾಡ್ಕೊಳ್ಳೋದು. ಬಟ್ ಒಬ್ಬೊಬ್ರಿಗೆ ಅದು ಬರೋದಿಲ್ಲ, ಹೆಂಗೆ ಮಾಡೋದು ಅನ್ನೋ ಒಂದು ಐಡಿಯಾ ಇರೋದಿಲ್ಲ. ಹಾಗಾಗಿ ನೋಡಿಸ್ಕೊಡ್ತಾಯಿದ್ದೀನಿ. ಮೊದಲಿಗೆ ನೋಡಿ, ಈ ರೀತಿ ನಾನು ಸೋರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀವು ಬೂದುಗುಂಬಳಕಾಯಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ಸಾಂಬಾರು ಸೌತೆಕಾಯಿ ಅಂತ ಬರುತ್ತಲ್ವ, ಅದರಲ್ಲಿ ಕೂಡ ಮಾಡ್ಬೋದು. ಬಟ್ ಇದು ತುಂಬ ಟೇಸ್ಟ್ ಇರುತ್ತೆ ನಾವು ಸೋರೆಕಾಯಲ್ಲಿ ಮಾಡೋದ್ರಿಂದ. ಆದರೆ ಈ ಮಧ್ಯದಲ್ಲಿ ಇರುತ್ತಲ್ಲ, ಇದನ್ನೆಲ್ಲ ನೋಡಿ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ಇದನ್ನು ಬಳಸ್ಕೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ ಸಾಂಬಾರು ಟೇಸ್ಟು. ಇದನ್ನು ಹಚ್ಕೊಳ್ಳೋದೇ ತುಂಬ ಜನಕ್ಕೆ ಗೊತ್ತಿರಲ್ಲ. ಇದನ್ನು ಸೇರಿಸಿ ಹಾಕ್ಕೊಂಬಿಡ್ತಾರೆ ಮತ್ತು ಒಟ್ಟು ಹಾಕ್ಕೊತಾರೆ. ಒಟ್ಟೆಲ್ಲ ಸಿಪ್ಪೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ದಪ್ಪಕ್ಕೆ, ಯಾಕಂದರೆ ಇದು ಬೇಗ ಬೆಂದೋಗುತ್ತೆ, ಅದಕ್ಕೆ ನಾನು ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾಯಿಗೆ ಸಿಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ. ತುಂಬ ತೀರ ಸಣ್ಣಕ್ಕೆ ಹಚ್ಕೊಂಡ್ರೆ ಅದು ಸಾಂಬಾರಿಗೆ ಚೆನ್ನಾಗಿರಲ್ಲ, ಅದು ಸಲಾಡ್ ಥರ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ದಪ್ಪ ಹಚ್ಕೋತಾ ಇದ್ದೀನಿ. ನಾನು ಫುಲ್ ಒಂದು ಕಾಯಿನ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಹಾಫ್ ಕಾಯಲ್ಲಿ ಕಟ್ ಮಾಡ್ಕೊಂಡಿರೋದು ಸ್ಟೆಪ್ ಮಾತ್ರ ತೋರಿಸಿದ್ದೀನಿ, ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಮತ್ತು ನಾನು 2 ಅವರ್ಸ್ ಮುಂಚೆ, ನೀವು ಯಾವಾಗ ಸಾಂಬಾರು ಮಾಡ್ಕೊತೀರ ಆ 2 ಅವರ್ಸ್ ಮುಂಚೆ ಅಕ್ಕಿ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನ್, ಈ ರೀತಿ ಒಂದು ಕಪ್ ತೊಗೊಂಡು ಅದರಲ್ಲಿ 2 ಅವರ್ಸ್ ನೆನೆಸ್ಬಿಟ್ಟು ಇಟ್ಟರೆ ಚೆನ್ನಾಗಿ ನೆಂದಿರುತ್ತೆ ಅದು. ನೋಡಿ, ಈ ರೀತಿ ಬಟ್ಲಿಗೆ ನಾನು ಇದು ಸೋರೆಕಾಯಿನ ಹಾಕ್ಕೊಂಡು ನೀರು ಸ್ವಲ್ಪ ಹಾಕಿ, ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಿಸೋಕೆ ಇಕ್ತಾಯಿದ್ದೀನಿ. ಒಂದು 10 ಮಿನಿಟ್ಸ್ ಇಲ್ಲ ಒಂದು 8 to 10 ಮಿನಿಟ್ಸಲ್ಲಿ ಇದು ಬೆಂದೋಗುತ್ತೆ. ನೀವು ಬೇಕಿದ್ದರೆ ಕುಕ್ಕರಲ್ಲಿ ಕೂಡ ಹಾಕ್ಕೋಬೋದು. ಬಟ್ ವಿಜಿಲ್ ಬರ್ತಿದೆ ಅನ್ನೋ ಟೈಮ್ಗೆ ಆಫ್ ಮಾಡಿಬಿಡ್ಬೇಕು, ಇಲ್ಲ ತುಂಬ ಸಾಫ್ಟ್ ಆಗೋದ್ರೆ ಅದು ಸಾಂಬಾರಿಗೆ ಚೆನ್ನಾಗಿರಲ್ಲ. ಇವಾಗ ಅದಕ್ಕೆ ಏನೇನು ಬೇಕು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅಂತ ನೋಡಿಸ್ತಾ ಇದ್ದೀನಿ. ಮೊದಲು 1 ಚಿಪ್ಪಷ್ಟು ಕಾಯಿ ತುರಿ, ಇಲ್ಲ ಒಂದು ಹಾಫ್ ಇಲ್ಲ ಮುಕ್ಕಾಲು, ಸ್ವಲ್ಪ ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಒಂದು 8ರಿಂದ 10 ನಾನು. ಮತ್ತು ಜೀರಿಗೆ ಸ್ವಲ್ಪ ಹಾಕ್ಕೊಬೇಕು, ಅರಿಶಿನ ಪುಡಿ. ನೀವು ಧನಿಯಾ ಕಾಳಿದ್ರೆ ಧನಿಯಾ ಕಾಳು ಹಾಕ್ಕೋಬೋದು. ನಾನಿವತ್ತು ಧನಿಯಾ ಪುಡಿ ಇತ್ತು ಅನ್ನೋದಕ್ಕೋಸ್ಕರ ನಾನು ಧನಿಯಾ ಪುಡಿನೇ ಹಾಕ್ಕೊತಾ ಇದ್ದೀನಿ. ನೋಡಿ, ಚಿಟಿಕೆ ಅರಿಶಿನ ಅಷ್ಟೇ, ತುಂಬ ಹಾಕ್ಕೊಂಡ್ರೆ ಅದು ಚಿಲ್ಲಿ ಹಾಕ್ಕೊತೀವಲ್ಲ, ಸೊ ಅದು ಗ್ರೀನೇ ಬರುತ್ತೆ, ಅರಿಶಿನ ಸ್ಮೆಲ್ ಜಾಸ್ತಿ ಆಗೋಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ. ಇವಾಗ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಬೇಕಷ್ಟೇ, ಜಾಸ್ತಿ ಎಲ್ಲ ಹಾಕ್ಕೊಬೇಡಿ. ಧನಿಯಾ ಪುಡಿ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ, ಅದು ತಿನ್ನೋಕೆ ಸ್ಮೆಲ್ ಬಂದರೂ ಚೆನ್ನಾಗಿರಲ್ಲ. ನಾವು ಆಗಲೇ ಏನು ನೆನೆಸಿಟ್ಕೊಂಡಿದ್ವಿ ಅಕ್ಕಿ ಮತ್ತು ಕಡಲೆಬೇಳೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು, ನಾನು ಆನಿಯನ್ಸ್ ಹಾಕ್ಕೊಂಡಿದ್ದೀನಿ, 1 ಆನಿಯನ್ ಹಾಕ್ಕೊಂಡಿದ್ದೀನಿ. ನಿಮಗಿದು ಆಪ್ಷನಲ್ಲು, ನಾನು ಯಾವಾಗಲೂ ಹಾಕಲ್ಲ, ಜಸ್ಟ್ ಇತ್ತು ಮತ್ತು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆನಿಯನ್ಸ್ ಹಾಕಿ, ಯಾವಾಗಲೂ ಹಾಗೆ ಮಾಡ್ತಿದ್ದೆ. ಬಟ್ ಚೆನ್ನಾಗಿತ್ತು, ಟೇಸ್ಟ್ ಏನು ಅಷ್ಟೊಂದು ಡಿಫ್ರೆನ್ಸ್ ಇರಲಿಲ್ಲ. ನೀವು ಹಾಕ್ಕೊಂಡಿಲ್ಲ ಅಂದರೂ ಕೂಡ ಅದೇ ಟೇಸ್ಟೇ ಕೊಡುತ್ತೆ. ಮತ್ತು ಇದನ್ನು ನೋಡಿ, ಈ ರೀತಿ ನೀರು ಹಾಕಿ ಕಂಪ್ಲೀಟಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಬೇಕು. ಮತ್ತು ಈಗ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು, ನಾವಿವಾಗ ಏನದು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಿ 1-2 ಮಿನಿಟ್ಸ್ ಅದನ್ನು ಕುದಿಸ್ಕೋಬೇಕು. ಯಾಕಂದರೆ ನಾವೆಲ್ಲ ಹಸಿದು ಹಾಕ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಚೆನ್ನಾಗಿ ಹೈ ಫ್ಲೇಮಲ್ಲೇ 2 ಮಿನಿಟ್ಸ್ ಕುದಿಸ್ತೀನಿ ಅಷ್ಟೇ, ಜಾಸ್ತಿ ಏನು ಕುದಿಸಲ್ಲ ಅದನ್ನು. ನೋಡಿ, ಒಂಥರ ಕುದಿ ಬರುತ್ತೆ. ಮತ್ತು ನೀರು ಅಷ್ಟೇ, ನೀವು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನಿಮ್ಗೆ ಅದಕ್ಕೆ ಹಾಕ್ಕೊಳ್ಳಿ. ತೀರ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಮುದ್ದೆಗೆ ಎಲ್ಲ ಚೆನ್ನಾಗಿರಲ್ಲ. ಮತ್ತು ಮಜ್ಜಿಗೆ ಹುಳಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊತೀವಲ್ವ ಲಾಸ್ಟಲ್ಲಿ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಒಂದು ಹಾಫ್ ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಬೆಂದಿರೋದು ಎಷ್ಟು ಬೇಯಿಸಬೇಕು ಅಂತ ನೋಡಿ, ಈ ರೀತಿ ಮುಟ್ಟಿದ್ರೆ ಜಸ್ಟ್ ಪೀಸ್ ಆಗಬೇಕು. ತುಂಬ ಸ್ಮ್ಯಾಶ್ ಆಗೋದ್ರೆ ಅದು ಸಿಗೋದಿಲ್ಲ ನಮಗೆ ಸಾಂಬಾರಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು. ಈ ರೀತಿ ಒಂದು 5 ಮಿನಿಟ್ಸ್ಗೆ ಅದು ಬೇಯಿಂದರೆ ಸಾಕು. ತುಂಬ ವಿಜಿಲ್ ಬರ್ಸೋದು ಹಂಗೆಲ್ಲ ಮಾಡಿಬಿಟ್ರೆ ಅದು ಪಾಯಸ ಥರ ಆಗೋಗ್ಬಿಡುತ್ತೆ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವಾಗಲೇ ಆ ಕಾಯಿ ಬೇಯಿಸ್ಕೊಳ್ಳೋಕೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಿ, ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ, ತುಂಬ ಹಾಕ್ಕೊಂಡಿಲ್ಲ. ಇಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪೇನು ಹಾಕ್ಕೊಳ್ಳೋಕ್ಕಿಲ್ಲ, ಯಾಕಂದರೆ ರುಬ್ಬೋದಕ್ಕೆ ನಾವು ಹಾಕ್ಕೊಂಡಿರೋದ್ರಿಂದ. ಇಷ್ಟೇ, ಇದು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಆಫ್ ಮಾಡಿಬಿಟ್ಟು ನೀವು 1 ಗ್ಲಾಸಷ್ಟು ಮಜ್ಜಿಗೆ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ನಾವು ಅದನ್ನು
ನೀವು ಸ್ವಲ್ಪ ಸ್ಟೋರ್ ಮಾಡ್ಕೊಬೇಕು ಅನ್ನೋ ಇದ್ದರೆ ಮತ್ತು ನಾವು ಸಾಯಂಕಾಲ ಅದನ್ನು ಕಾಯಿಸ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಮತ್ತು ಮಜ್ಜಿಗೆ ಹಾಕಿದ್ಮೇಲೆ ಒಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಮತ್ತೆ ಬೇಕಿದ್ದರೆ ಅದು ಕಾಯಿಸ್ಕೊಂಡು ಇನ್ನೊಂದು ಸಲ ಯೂಸ್ ಮಾಡ್ಕೊಳಕ್ಕೆ ಹಾಕ್ಕೋಬೋದು. ಇಲ್ಲ ನಮಗೆ ಮಜ್ಜಿಗೆ ಹಾಕ್ತೀನಿ ಅಂತಂದರೆ ಮತ್ತೆ ಈಗೇನು ಅದನ್ನು ಕಾಯಿಸೋಕೆ ಇಡೋಕ್ಕೆ ಹೋಗಬೇಡಿ ನೀವು, ಟೇಸ್ಟ್ ಹೊಟ್ಟೋಗುತ್ತೆ, ಸಾಂಬಾರು ಕೂಡ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಕುದಿಯುತ್ತೆ. ಅದು ಕುದಿ ಬರ್ತಿದೆ ಅಂದಾಗ ಆಫ್ ಮಾಡಿ ಮಜ್ಜಿಗೆ ಹಾಕ್ಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ ಇರುತ್ತೆ. ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಪಾತಿ ಕೂಡ ನಮಗಿಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ ಕಾಂಬಿನೇಷನ್ನು. ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.